ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾಗವೇಣಿ ರಾಜಪ್ಪ. ಇವತ್ತು ನೀವು ವಿಡಿಯೋದಲ್ಲಿ ನೋಡೋದು ಗಣೇಶನ ಫೇವ್ರೆಟ್ ಹಬ್ಬದ ಸಿಹಿ ಫುಡ್. ಇವತ್ತು ಕಡುಬು. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ, ಪ್ಲೀಸ್ ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಾನು ಒಂದು ಗುಡ್ ಕಾಸ್ಗೋಸ್ಕರವಾಗಿ ಈ ಚಾನೆಲ್ ಓಪನ್ ಮಾಡಿದ್ದೀನಿ. ಫ್ಯೂಚರಲ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಏನದು ಗುಡ್ ಕಾಸ್ ಅಂತೇಳಿ. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಇದ್ರೊಳಗಡೆ ಹೋಗಿ ನೋಡೋಣ. ನನ್ನ ಜೊತೆ ಬನ್ನಿ, ವಿಡಿಯೋ ಒಳಗಡೆ ಹೋಗೋಣ. ನೀರು, ಉಪ್ಪು, ರೈಸ್ ಪೌಡರ್, ಬೆಲ್ಲ, ಯಾಲಕ್ಕಿ, ಚಟ್ನಿ, ಕಲ್ಲೆಪಪ್ಪು, ಗಸಗಸೆ, ಕಲ್ಲೆಬೀಜ, ಎಳ್ಳು. ಕಲ್ಲೆಬೀಜನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಲ್ಲೆಬೀಜ ಫ್ರೈ ಮಾಡಿದ ಮೇಲೆ ಆರೋಕ್ಕೆ ಒಂದು ಸ್ವಲ್ಪ ಬಿಡೋಣ, ಆಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡೋಣ. ಎಳ್ಳುನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಟ್ನಿ ಕಲ್ಲೆ ಪಪ್ಪುನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಡೋಣ, ಆಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ್ಮೇಲೆ ಸ್ವಲ್ಪ ಆರಕ್ಕೆ ಬಿಡೋಣ, ಆಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡೋಣ. ಬೆಲ್ಲನ ಪೀಸ್ ಮಾಡಿ ಈ ಥರ ಇಟ್ಕೊಳ್ಬೇಕು, ಆಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡೋಣ. ಕಲ್ಲೆ ಬೀಜ ಆರಿದ ಮೇಲೆ ಅದ್ರ ಮೇಲೆ ಇರೋ ಒಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಪ್ಲೀಸ್ ನನ್ನ ವಿಡಿಯೋನ ಫುಲ್ಲಾಗೆ ವಾಚ್ ಮಾಡಿ, ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ನೆಸೆಸರಿ ಇದೆ ನನಗೆ. ಈಗ ಚಟ್ನಿ ಕಲ್ಲೆ ಪಪ್ಪನ್ನು ಆರಿದ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಚಟ್ನಿ ಕಲ್ಲೆ ಪಪ್ಪುನು ಕಲ್ಲೆ ಬೀಜ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಬೌಲಲ್ಲಿ. ಅದನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಯಾಲಕ್ಕಿನೂ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಈ ರೀತಿ ಪೌಡರ್ ಆಗುತ್ತೆ. ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಕಲ್ಲೆ ಬೀಜ ಕಲ್ಲೆ ಪಪ್ಪು ಪೌಡರ್ ರೆಡಿ. ಇವಾಗ ಕಲ್ಲೆ ಬೀಜ ಕಲ್ಲೆ ಪಪ್ಪು ಮಿಕ್ಸ್ ಮಾಡಿರೋ ಪೌಡರ್ಗೆ ಒಂದು ಸ್ವಲ್ಪ ಇವಾಗ ಬೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಒಳಗಡೆ. ಫಸ್ಟು ಸ್ವಲ್ಪ ಕಲ್ಲೆ ಪಪ್ಪು ಕಲ್ಲೆ ಬೀಜನ ಪೌಡರ್ ಮಾಡ್ಕೊಂಡಿದ್ರಲ್ವ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇನ್ನೊಂದು ಸತಿ ಕಲ್ಲೆ ಪಪ್ಪು ಕಲ್ಲೆ ಬೀಜನ ಮಿಕ್ಸಿ ಒಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಇಲ್ಲಾಂದರೆ ಮಿಕ್ಸಿ ಸ್ಪಾಯ್ಲ್ ಆಗುತ್ತೆ, ಹಾಗಾಗಿ ಇದೊಂದು ಟಿಪ್ಸು. ಈಗ ಪೌಡರ್ ರೆಡಿ, ಬೆಲ್ಲ ಪೌಡರು. ಇದನ್ನು ನಾವು ಬೌಲ್ಗೆ ಹಾಕೊಳ್ಳೋಣ. ಬೆಲ್ಲ ಪೌಡರ್ ರೆಡಿಯಾಗಿದೆ. ಎಷ್ಟು ಸ್ಮೂಟಾಗಿ ನೈಸಾಗಿ ಆಗಿದೆ ನೋಡಿ. ಕಲ್ಲೆ ಬೀಜ ಮತ್ತು ಕಲ್ಲೆ ಪಪ್ಪುನ ನಾವು ಪೌಡರ್ ಮಾಡ್ಕೊಂಡಿದ್ರಲ್ವ, ಅದಕ್ಕೆ ನಾವು ಇವಾಗ ಗಸಗಸೆ ಮತ್ತು ಎಳ್ಳುನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗಸಗಸೆ ಎಳ್ಳು ಪೌಡರ್ ರೆಡಿ. ಅದನ್ನು ನಾವು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲ ಪೌಡರ್ಸೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೆಲ್ಲ ಚಟ್ನಿ ಕಲ್ಲೆ ಪಪ್ಪು ಕಲ್ಲೆ ಬೀಜ ಪೌಡರು ಮತ್ತು ಬೆಲ್ಲ ಮಿಕ್ಸ್ ಮಾಡಿರೋದು ಮತ್ತು ಗಸಗಸೆ ಎಳ್ಳು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಪೌಡರ್ ರೆಡಿ ಆಗಿದೆ ಕಡುಬು ಮಾಡೋಕ್ಕೆ. ಇವಾಗ ಕಡುಬು ಮಾಡೋಕ್ಕೆ ಏನು ಅಂತ ನೋಡೋಣ. ರೈಸ್ ಪೌಡರ್ನ ಫಸ್ಟು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ರೈಸ್ ಪೌಡರ್ ರೆಡಿ, ಫಿಲ್ಟರ್ ಮಾಡಿರೋದು. ಇವಾಗ ಬೌಲಿಗೆ ನೀರು ಹಾಕ್ಕೊಂಡು ಈ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ರೈಸ್ ಪೌಡರು ಅದರೊಳಗಡೆ ಹಾಕ್ಕೊಳ್ಳಿ. ಅದು ಬಾಯ್ಲ್ ಆಗೋ ಟೈಮಲ್ಲಿ ಗೊತ್ತಾಗುತ್ತೆ ಹೇಗೆ ಅಂತೇಳಿ. ಇವಾಗ ನೋಡಿ ಬಾಯ್ಲ್ ಆಗ್ತಾ ಇದೆ, ಈ ಥರ ನೊರೆ ಬರಬೇಕು, ಆವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತೇಳಿ. ಇವಾಗ ಬಿಸಿ ನೀರು ರೆಡಿ ಆಗಿದೆ. ಇದಕ್ಕೆ ನಾವು ರೈಸ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ರಾಗಿ ಮುದ್ದೆ ಹೇಗೆ ಮಾಡ್ತೀರಿ ಅದೇ ರೀತಿ ಇದನ್ನು ಮಾಡಬೇಕು. ನಾನು ರಾಗಿ ಮುದ್ದೆ ಪೋಸ್ಟು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದನ್ನು ನಾವು ಸಾಸ್ತಲ್ ಮಾಡಿದ್ರಿ, ಅಕ್ಕಿ ಸಾಸ್ತಲ್ ಅಂತ ಮಾಡಿದ್ರಿ, ಆ ಲಿಂಕು ನಾನು ಟಾಪಲ್ಲಿ ಕೊಟ್ಟಿದ್ದೀನಿ, ನೋಡಿ ಅದನ್ನು ಹೇಗೆ ಮಾಡಿದಂತೇಳಿ. ಇದೇ ಮೆಥಡಲ್ಲೇ ಮಾಡಿರೋದು ಅದನ್ನು. ಇವಾಗ ಪ್ಲೇಟ್ ಕ್ಲೋಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡೋಣ. ಬಾಯ್ಲ್ ಆಯಿತು. ಇವಾಗ ಇದನ್ನು ಕೆಳಗಡೆ ಇಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ನಿಮಗೆ ಸ್ಟವ್ ಮೇಲೆ ಇಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಕಂಫರ್ಟಬಲ್ ಅನಿಸ್ತು ಅಂದರೆ ನೀವು ಹಂಗೂ ಮಾಡ್ಬೋದು. ನಮಗೆ ಈ ರೀತಿ ಈಸಿ, ಅದರಿಂದ ನಾವು ಕೆಳಗಡೆ ಇಕ್ಕೊಂಡು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಆಗಿದ ಮೇಲೆ ಮತ್ತೊಮ್ಮೆ ನಾವು ಸ್ಟವ್ ಮೇಲೆ ಇಟ್ಟು ಇನ್ನೊಂದು ಸ್ವಲ್ಪ ಬೇಯೋಕ್ಕೆ ಬಿಡಬೇಕು. ಅದು ಮಿಕ್ಸ್ ಮಾಡಿದ ಮೇಲೆ ಮತ್ತೆ ನಾವು ಸ್ಟವ್ ಮೇಲೆ ಅದನ್ನಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಇವಾಗ ಮತ್ತೆ ಬೇಯ್ದಿದ್ದಾದಮೇಲೆ ಕೆಳಗಡೆ ಇಕ್ಕೊಂಡು ಮತ್ತೊಮ್ಮೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಟೈಮ್ಸ್ ಮಾಡ್ಕೊಳ್ಬೇಕು. ಇದು ಕೆಲವ್ರು ನಿಮ್ಮ ಇಷ್ಟ, ಅದು 1 ಟೈಮ್ ಮಾಡೋಕ್ಕಾದರೆ ನೀವು ಹಂಗೂ ಮಾಡ್ಕೊಳ್ಬೋದು, ಒಂದೇ ಟೈಮು. 2 ಟೈಮ್ಸ್ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟಾಗಿದ್ಮೇಲೆ ಇವಾಗ ಚೆನ್ನಾಗೇ ಅದು ಬೆಂದಿದೆ. ಸೊ ಅದರಿಂದ ಇವಾಗ ಕಡುಬು ಮಾಡೋಣ. ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇವಾಗ ಇದನ್ನು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕಂತಲೇ ರೌಂಡ್ ಶೇಪ್ ಮಾಡೋಣ. ಇದೇ ಆದ ಒಂದು ಸ್ಟೈಲ್, ಡಿಫ್ರೆಂಟ್ ಶೇಪ್ ಇದೆ ಇದಕ್ಕೆ. ಇವಾಗ ಇದನ್ನು ತೊಗೊಂಡು ರೌಂಡ್ಗೆ ಕ್ಲೀನಾಗೆ ಮಿಕ್ಸ್ ಮಾಡಿಬಿಟ್ಟು, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಆಲ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವಾಗಲೂ. ಸೊ ನನ್ನ ವೀಡಿಯೋಸ್ ಎನಿ ಟೈಮ್ ಯಾವಾಗಲೂ ನೀವು ನೋಡ್ಬೋದು. ಇದು ಒಂದು ಗುಡ್ ಕಾಸ್ಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ, ಈ ಚಾನಲ್ ಓಪನ್ ಮಾಡಿರೋದು. ಪ್ಲೀಸ್ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕು, ಎಂಕರೇಜ್ ಮಾಡಿ. ತುಂಬ ಬಿಸಿ ಇರುತ್ತೆ. ಸೈಡಲ್ಲಿ ಒಂದು ಸ್ವಲ್ಪ ನೀರು ಇಕ್ಕೊಳ್ಳಿ, ಆವಾಗವಾಗ ಕೈ ಡಿಪ್ ಮಾಡ್ಕೊಳ್ಳಿಕ್ಕೆ, ಆವಾಗ ಬಿಸಿ ನಮಗೆ ಗೊತ್ತಾಗೋದಿಲ್ಲ. ಇವಾಗ ಒಂಚೂರು ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಇದು ರೌಂಡ್ ಶೇಪ್ ಆಗಿದ್ಮೇಲೆ ನಾವು ಆ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ರಿ ಅಲ್ವಾ, ಕಲ್ಲೆಪಪ್ಪು, ಕಲ್ಲೆ ಬೀಜ, ಬೆಲ್ಲ ಎಲ್ಲ ಹಾಕ್ಕೊಂಡು ಪೌಡರು. ಇವಾಗ ಆ ಪೌಡರ್ನ ಆ ಪೌಡರ್ ಸ್ವೀಟು ಅದು ಇದ್ರೊಳಗಡೆ ಇಕ್ಕೊಂಡು ಪ್ರೆಸ್ ಮಾಡೋಣ. ಆವಾಗ ನಮ್ಮ ಕಡುಬು ರೆಡಿ. ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.